ನನ್ನ ಹೆಸರು ತಾಜ್ಪೀರ್ ಅಂತೇಳಿ. ಇಲ್ಲಿಗೆ 10 ದಿನ ಆಯಿತು. ಸ್ವಲ್ಪ ಎಡಗಾಲಲ್ಲಿ ಭಾಳಷ್ಟು ನೋವಿದೆ ನನಗೆ, ತೊಡೆಯಲ್ಲಿ. ಹಾಗಾಗಿ ನರ ಸೆಳೆತ ಇದೆ, ಆಮೇಲೆ BP ಶುಗರು ಇದೆ. 10 ದಿನದಿಂದ ಬಂದಾಗ ಕಾಲು ಸ್ವಲ್ಪ ಮಡಚಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಈಗ ಸ್ವಲ್ಪ ಮಡಚ್ತಾ ಇದ್ದೀನಿ. ಸ್ವಲ್ಪ ಅವಾಗ ಕುತ್ಕೊಳ್ಳೋಕೆ ಚಕ್ಕಲ್ ಪಕ್ಕಲ್ ಹಾಕೊಂಡು ಕುತ್ಕೊಳ್ಳೋಕೆ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಭಾಳ ನೋವಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಆಮೇಲೆ ಈ ಥೆರಪಿ ಎಲ್ಲ ತೆಗೆದುಕೊಂಡಾದ್ಮೇಲೆ ಭಾಳಷ್ಟು ಆಕ್ಟಿವ್ ಇದ್ದೀನಿ. ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತೀನಿ, ಸಾಯಂಕಾಲ ವಾಕಿಂಗ್ ಹೋಗ್ತೀನಿ. ಏನೋ ಒಂದು ರೀತಿ ಚೇಂಜಸ್ ಕಾಣ್ತಾ ಇದೆ ಇಲ್ಲಿ ಬಂದ ಮೇಲೆ. ಇನ್ನೊಂದು ಸ್ವಲ್ಪ ದಿನ ತಗೊಂಡ್ರೆ ಇನ್ನೂ ಉತ್ತಮ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ಹೇಳಿದ್ರೆ ಒಂದು 50% ಗುಣವಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಇನ್ನೊಂದು 50% ಈಗ ಬಂದು ಥೆರಪಿ ತಗೊಂಡ್ರೆ ಗುಣ ಆಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಮಡಚಿ ಕುತ್ಕೊಳ್ತಾ ಇದ್ದೀನಿ. ಅಷ್ಟು ನೋವು ಕಾಣ್ತಾ ಇಲ್ಲ ಮೇಡಮ್. ಅವಾಗ ಸ್ವಲ್ಪ ಕಾಣ್ತಾ ಇದೆ, ಅಷ್ಟು ಕಾಣ್ತಾ ಇಲ್ಲ. ಈಗ ಊಟ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಚಕ್ಕಲ್ ಬಕ್ಕಲ್ ಹಾಕೋಣ ಅಂದ್ರೆ ಇದು ಎಡಗಾಲಂತೂ ಬರ್ತಿದ್ದೇ ಇಲ್ಲ. ಇದು ಬಲಗಾಲ ಏನೂ ಆಗಿಲ್ಲ. ಇದು ಎಡಗಾಲಲ್ಲಿ ಬರೀ ತೊಡೆಯಲ್ಲಿ ಸೆಳೀತಾ ಇರುತ್ತೆ. ಹಿಂಗೆ ಹಾಕೊಂಡು ಕುತ್ಕೊಂಡ್ರೆ ಒಂದು ರೀತಿ ಎಳೆಯುತ್ತೆ ಇಲ್ಲಿಂದ ಇಲ್ಲಿಗೆ. ಹಾಗಾಗಿ ಈಗ ಒಂದು ಸ್ವಲ್ಪ 50% ಕಡಿಮೆ ಆಗಿದೆ. ಈಗ ಚೇರ್ ಆಮೇಲೆ ಆಟೋಮೆಟಿಕ್ ಇದು ಬೆನ್ನಿಗೆ ಇದು ತಗೊಳ್ತಾ ಇದೀವಲ್ಲ, ತಗೊಳ್ತಾ ಇದ್ದೀವಿ. ಮೈನ್ ಬಾಲ್ ತಗೊಂಡೆ. ನಿನ್ನೆ ಈ ಚೇರ್ ಅಲ್ಲಿ ಒಂದು ಸ್ವಲ್ಪ ತಗೊಂಡು ಇದು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇದೆ. ಚೇರ್ ಥೆರಪಿ ಹಾಗಾಗಿ ಒಳ್ಳೆ ಕೆಲಸ ಆಗ್ತಾ ಇದೆ. ಇಲ್ಲ, ನಾನಿಲ್ಲಿ 10 ದಿನದಿಂದ ಬರ್ತಾ ಇದೆಯಲ್ಲ, ಬಹಳಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಇದು ರೆಗ್ಯುಲರ್ ಆಗ್ಬೇಕಿದು. ಬಿಟ್ಟು ತಗೊಂಡ್ರೆ ಏನೋ ಲಾಭದಾಯಕ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿದಿನ ಕನಿಷ್ಠ ಅಂದ್ರೆ ಒಂದು 40 ದಿನ ಹೇಳಿದಾರಲ್ಲ, ಹಾಗಾಗಿ 40 ದಿನನಾದ್ರೂ ಬಂದು ಈ ಥೆರಪಿನ ಪೂರ್ಣಗೊಳಿಸ್ಕೊಂಡ್ರೆ ನಾವು ಸಂಪೂರ್ಣವಾಗಿ ಗುಣಮುಖ ಆಗ್ಬೋದು ಅಂತ ನಮ್ಮಲ್ಲಿ ಅಭಿಪ್ರಾಯ ಕೊಡ್ತಾ ಇದೆ.